ನಮಸ್ತೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು 3ನೇ ದಿನ ಆಗಿರೋದ್ರಿಂದ ಬ್ಲೂ ಕಲರ್ ಸ್ಯಾರಿನ ಹಾಕೋಬೇಕು ಅಂತೇಳಿ ಬ್ಲೂ ಕಲರ್ ಸ್ಯಾರಿನ ಹಾಕ್ಕೊಂಡು ರೆಡಿ ಆಗ್ತಾಯಿದೆ. ಹಣೆಗಂತೂ ಕುಂಕುಮ ಇಡಲೇಬೇಕು, ಇಟ್ಟಿಲ್ಲ ಅಂದರೆ ನನಗೆ ಆಗೋದೇ ಇಲ್ಲ. ಹಣೆಗೆಲ್ಲ ಕುಂಕುಮ ಇಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಕೆಲವೊಂದು ಸಲ ನಾವು ಮಾಡಬೇಕು ಅಂತ ನಿಂತ್ಕೊಂಡ್ರೂ ನಾವು ಅಂದ್ಕೊಂಡಿರೋ ಕೆಲಸಗಳಾಗಲ್ಲ. ಇವತ್ತು ನಾನೇನೋ ಅಂದ್ಕೊಂಡಿದ್ದೀನಿ, ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಅಪ್ಪಣೆ ಕೊಟ್ಟರೆ ಮಾಡ್ತೀನಿ ಅಂತೇಳಿ ರಾಯರ ಹತ್ರ, ವರಾಯಮ್ಮನವ್ರ ಹತ್ರ ಮತ್ತು ಯಲ್ಲಮ್ಮನ ಹತ್ರ ನಾನಿವತ್ತು ಪ್ರಶ್ನೆನ ಇಟ್ಟೆ. ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, 1 ವರ್ಷದಿಂದ ಅಂದ್ಕೊಂಡೆ ರಾಯರೇ, ಮಾಡೋಕ್ಕಾಗಿಲ್ಲ ನನ್ನ ಕೈಲಿ. ಇವಾಗ ಅಂದ್ಕೊಂಡಿದ್ದೀನಿ, ಇವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಪ್ರಸಾದ ಕೊಟ್ಟರೆ ಮಾಡ್ತೀನಿ, ಪ್ರಸಾದ ಕೊಟ್ಟಿಲ್ಲ ಅಂದರೆ ಮಾಡಲ್ಲ ಅಂದೆ. ನೋಡಿದ್ರೆ ಪ್ರಸಾದ ಕೊಟ್ಟೇ ಬಿಟ್ಟರು. ಹಾಗೆ ವರಾಯಮ್ಮನವ್ರ ಹತ್ರನೂ ಕೂಡ ನಾನು ಅಪ್ಪಣೆನ ಕೇಳಿದೆ. ನೀವು ಇವತ್ತು ಪ್ರಸಾದನ ಕೊಟ್ಟರೆ ಮಾತ್ರ ಮಾಡ್ತೀನಿ ತಾಯಿ, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಯಲ್ಲಮ್ಮ ತಾಯಿ ಮತ್ತು ರಾಯರು, ವರಾಯಮ್ಮ, ಕಬ್ಬಾಳಮ್ಮ ಎಲ್ಲ ದೇವರು, ನಮ್ಮ ಮನೇಲಿ ಯಾವ್ಯಾವ ದೇವರಿದೆ ಎಲ್ಲ ದೇವ್ರ ಹತ್ರನೂ ಕೂಡ ಕೇಳಿಕೊಂಡೆ. ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದ್ರು. ಆದರೆ ನಮ್ಮ ಮನೆಯಲ್ಲಿ ಯಲ್ಲಮ್ಮನ ಫೋಟೋ ಸಡನ್ನಾಗಿ ಹೊಡೀತು. ಇವತ್ತು ನೋಡಿ ನನ್ನ ಅದೃಷ್ಟ, ಅಜ್ಜಿ ನನಗೆ ಸಡನ್ನಾಗಿ ಸಿಕ್ಕಿದ್ರು. ಇವರು ಬಂದು ಸವದತ್ತಿ ಯಲ್ಲಮ್ಮ ಆ ಊರಿನವರು. ನನಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಫೋಟೋ ಹೊಡೆದೋಯ್ತು. ಇವತ್ತು ಅಮ್ಮನ ದರ್ಶನ ಮಾಡೋಕ್ಕಾಗಿಲ್ಲ ಅಂದ್ಕೊಂಡೆ. ಈ ಅಮ್ಮ ನನಗೆ ದರ್ಶನ ಮಾಡಿಸಿದ್ರು. ನನಗೇ ಗೊತ್ತಿಲ್ಲ, ಎಲ್ಲ ಆಕಸ್ಮಿಕ. ನಾವೇನು ಅನ್ಕೋತೀವಿ ಅದೆಲ್ಲ ನಡೆಯಲ್ಲ. ನೋಡಿ ಇವತ್ತು ನಮಗೆ ಯಲ್ಲಮ್ಮ ತಾಯಿ ಆಶೀರ್ವಾದನೂ ಸಿಕ್ತು. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನಗೆ. ನಾನು ಮಾಡುವಂಥ ಕೆಲಸದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸದಾ ಇರಲಿ, ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ನಾಳೆ ಗುರುವಾರ ಏನು ಅನ್ನೋದನ್ನು ನಾನು ನಾಳೆ ನಿಮಗೆ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಾಳೆಯಿಂದನೇ ನಾನು ಸ್ಟಾರ್ಟ್ ಮಾಡೋದು, ಗುರುವಾರದಿಂದ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ.